ನಮಸ್ಕಾರ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮ್ಮ ಚಾನಲ್ಗೆ ಸ್ವಾಗತ. ಬೆಳಗಿನ ವಿಡಿಯೋದಲ್ಲಿ ನಾನು ಮಾಪಪ್ ರೌಂಡ್ ಬಗ್ಗೆ ಸ್ವಲ್ಪ ಚಿಕ್ಕದಾಗಿ ವಿವರಿಸಿ ಕೊಟ್ಟಿದ್ದೆ. ಅದರ ಬಗ್ಗೆ ಡೀಟೇಲ್ಸ್ ಬಂದಿದ್ದರಿಂದ ಇವಾಗ ಅದನ್ನು ಸ್ವಲ್ಪ ಶೇರ್ ಮಾಡಬೇಕಂತೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲೋ ವಿದ್ಯಾರ್ಥಿಗಳು ಸುಮಾರು ದಿವಸಗಳಿಂದ ಕೇಳ್ತಾಯಿದ್ರು ಮಾಪಪ್ ರೌಂಡು ಕೆ ಅವ್ರ ಕಡೆಯಿಂದ ಯಾವಾಗ ಬರುತ್ತೆ, ಏನು ಡೀಟೇಲ್ಸ್ ಏನು ಅಂತೇಳಿ. ಅದರ ಬಗ್ಗೆ ಇವಾಗ ಸ್ವಲ್ಪ ಚಿಕ್ಕದಾಗಿ ಡೀಟೇಲ್ಸ್ ಬಿಟ್ಟಿದ್ದಾರೆ. ಸೊ ಅದನ್ನೇ ನಾನು ಇವಾಗ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಕೇವಲ ಮಾಪಪ್ ರೌಂಡ್ ಬಗ್ಗೆ ಹೇಳೋದಾದರೆ, ಹೋದ ವರ್ಷದಂತೆ ಈ ವರ್ಷ ಕೂಡ ಮಾಪಪ್ ರೌಂಡ್ ಇರುತ್ತೆ. 25/9/2025 ಅಂದರೆ ಸೆಪ್ಟೆಂಬರ್ 25ಕ್ಕೆ ಇನ್ನು 2-3 ದಿವಸ, ಇನ್ನು 2 ದಿವಸ ಬಿಟ್ಟು ಫ್ರೆಶ್ ಆಗಿ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಸ್ವಲ್ಪ ಕಾಲಾವಕಾಶನೂ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದರ ಪ್ರಕಾರ ಮಾಪಪ್ ರೌಂಡಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ಬೋದು ಅನ್ನೋದು ಕೂಡ ಹೇಳಿದ್ದಾರೆ. ಅದನ್ನು ತಿಳ್ಕೊಳ್ಳೋದಾದರೆ, ಇವಾಗ ಮಾಪಪ್ ರೌಂಡಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಬೇಕಂತ ಹೇಳೋದಾದರೆ, ಇವಾಗ ಇರೋ ವಿದ್ಯಾರ್ಥಿಗಳು ಆಲ್ರೆಡಿ ಯಾರು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿ ಕಾಸನ್ ಡಿಪಾಸಿಟನ್ನು ಕಟ್ಟಿ ಯಾರು ಪಾರ್ಟಿಸಿಪೇಟ್ ಮಾಡಿರ್ತೀರೋ, ಇವಾಗ 2 ರೌಂಡಲ್ಲಿ ಯಾರಿಗೂ ಸೀಟ್ ಸಿಕ್ಕಿಲ್ವೋ ಅವರು ಪಾರ್ಟಿಸಿಪೇಟ್ ಮಾಡಿ ಕಂಟಿನ್ಯೂ ಮಾಡ್ಬೋದು. ಮತ್ತು ಇಲ್ಲಿವರೆಗೂ ಯಾರು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟೇ ಮಾಡಿಲ್ಲ ಅಥವಾ ರಿಜಿಸ್ಟ್ರೇಷನ್ನೇ ಮಾಡಿಲ್ಲ, ಯಾರು ಫ್ರೆಶ್ ಆಗಿ ಕೌನ್ಸಿಲಿಂಗಲ್ಲಿ ಭಾಗವಹಿಸೋದಕ್ಕೆ ಇಷ್ಟಪಡ್ತಿರೋ ಅವರು ಕೂಡ ರಿಜಿಸ್ಟ್ರೇಷನ್ ಮಾಡಿ ಕೌನ್ಸಿಲಿಂಗಲ್ಲಿ ಮಾಪಪ್ ರೌಂಡಲ್ಲಿ ಭಾಗವಹಿಸಬಹುದು. ಸೊ ಹಿಂದಿನ ರೆಕಾರ್ಡ್ಸು, ಹಿಂದಿನ ರೌಂಡ್ಸ್ ಬಗ್ಗೆ, ರಿಸಲ್ಟ್ ಬಗ್ಗೆ ಯಾರೂ ಏನೂ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಇದು ಫ್ರೆಶ್ ರೌಂಡ್, open to all who have not got any seats in the previous rounds or who wish to register as a new candidate or a student. ಸೊ ಅದರ ಪ್ರಕಾರ ನಿಮಗೇನಾದರೂ ಇಷ್ಟ ಇದ್ದರೆ, ಮೆಡಿಕಲ್ ಸೀಟ್ ಬಗ್ಗೆ ಉಳಿದಿರೋ ಸೀಟ್ಗಳನ್ನು ಪಡ್ಕೋಬೇಕನ್ನೋಂಥ ವಿಚಾರ ನಿಮ್ಮಲ್ಲಿದ್ದರೆ ಅಥವಾ ಪೋಷಕರಲ್ಲಿ ವಿಚಾರ ಇದ್ದರೆ, ಅದರ ಬಗ್ಗೆ 25ನೇ ತಾರೀಕಿಗೆ ಎಲ್ಲ ಡಿಟೇಲ್ ನೋಟಿಫಿಕೇಷನ್ ಕೆ ಅವ್ರ ಕಡೆಯಿಂದ ಬರುತ್ತೆ. ಅದನ್ನೆಲ್ಲ ನಿಮ್ಮ ಮುಂದೆ ಇಡ್ತೀನಿ ನಾನು 25ನೇ ತಾರೀಕಿಗೆ ಬಂದ ತಕ್ಷಣ. ಅವ್ರು ಹೇಳೋರ ಪ್ರಕಾರ ಕೂಡ ಇವಾಗ ನೋಡೋದಾದರೆ, ಇಲ್ಲಿವರೆಗೂ ನಡೆದಿರೋ ಕೌನ್ಸಿಲಿಂಗಲ್ಲಿ ಸುಮಾರು 138 ಮೆಡಿಕಲ್ ಸೀಟ್ಸ್ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ, 138 ಮ್ಯಾನೇಜ್ಮೆಂಟ್ ಸೀಟ್ಸ್ ಇನ್ ಮೆಡಿಕಲ್ ಕೋಟಾ, ಮೆಡಿಕಲ್ ಸೀಟ್ಸ್ ಆರ್ ಅವೈಲೇಬಲ್. ಮತ್ತು 46 ಡೆಂಟಲ್ ಸೀಟ್ಸ್ ಅವೈಲೇಬಲ್. ಸೊ ಇದ್ರ ಜೊತೆಗೆ ಇನ್ನು ಈ ರೌಂಡ್ಗಳಲ್ಲಿ, ಇವಾಗ ಆಗಿರೋ ರೌಂಡ್ಗಳಲ್ಲಿ ಯಾವ್ಯಾವ ಸೀಟು ಉಳಿಯುತ್ತೋ ಅದನ್ನೂ ಕೂಡ ಸೇರಿಸ್ತಾರೆ. ಸೊ ಅದು ಒಟ್ಟಿಗೆ ಸೀಟ್ ಮ್ಯಾಟ್ರಿಕ್ಸ್ ಬಿಡ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ಎಲ್ಲ ಸೇರಿಸಿ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟು ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡ್ತಾರೆ. ಸೊ ನಿಮಗೆ ಇನ್ನೂ ಸ್ವಲ್ಪ ಕಾಲಾವಕಾಶ ಇದೆ ಅದರ ಬಗ್ಗೆ ಚಿಂತನೆ ಮಾಡೋದಕ್ಕೆ. ಯಾರಿಗಾದರೂ ಲಾಸ್ಟ್ ಮೊಮೆಂಟಲ್ಲಿ ಇಫ್ ಯು ಆರ್ ಲಕ್ಕಿ ಎನಫ್ ಮೆಡಿಕಲ್ ಸೀಟ್ ಸಿಕ್ಕರೆ ಗೋಲ್ಡನ್ ಅಪರ್ಚುನಿಟಿ. ಸೊ ನಾನು ಹೇಳೋ ಪ್ರಕಾರ ಮೆಡಿಕಲ್ ಎಕ್ಸ್ಪೀರಿಯನ್ಸ್ ಯಾರ್ಯಾರಿದ್ದೀರೋ ಇವಾಗ ರೆಡಿಯಾಗಿ, ಯು ಹ್ಯಾವ್ ಅ ಗ್ರೇಟ್ ಅಪರ್ಚುನಿಟಿ ಟು ಗ್ರ್ಯಾಬ್ ದ ಸೀಟ್. ಅದಕ್ಕೆ ಎಲ್ಲ ತಯಾರಿಗಳನ್ನು ಮಾಡ್ಕೊಂಡು ಇಟ್ಕೊಂಡಿರಿ. 25ನೇ ತಾರೀಕಿಗೆ ಕೆ ಅವ್ರ ಕಡೆಯಿಂದ ನೋಟಿಫಿಕೇಷನ್ ಬಂದ ತಕ್ಷಣ ನಿಮಗೆ ಡಿಟೇಲಾಗಿ ಎಲ್ಲ ಇನ್ಫಾರ್ಮೇಷನ್ನ ಶೇರ್ ಮಾಡ್ತೀನಿ. ಸುಮಾರು ವಿದ್ಯಾರ್ಥಿಗಳು ಕುತೂಹಲದಿಂದ ಕಾಯ್ತಾಯಿದ್ರು. ಸುಮಾರು ವಿದ್ಯಾರ್ಥಿಗಳು ಕಮೆಂಟಲ್ಲಿ ಬರೀತಾಯಿದ್ರು, ಮೆಡಿಕಲ್ ಕೌನ್ಸಿಲಿಂಗ್ ಆಗಲಿ ಅಥವಾ ಮಾಪಪ್ ರೌಂಡ್ ಯಾವಾಗಿದೆ ತಿಳಿಸಿ ಅಂತೇಳಿ. ಇವಾಗ ಅದು ಬಂದಾಯಿತು. ಅದೇ ಪ್ರಕಾರ ಇವಾಗ ಯಾರಿಗಾದ್ರೂ ಕೂಡ ಸೀಟ್ ಸಿಗದೆ ಅಥವಾ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದರೆ ಅವ್ರಿಗೆ ಮಾಪಪ್ ರೌಂಡು ಅಪ್ಲಿಕೇಬಲ್ ಆಗೋದಿಲ್ಲ. ಸೊ ಅವ್ರು ಯಾವುದೇ ಥರ ತಲೆ ಕೆಡಿಸ್ಕೊಳ್ಳೋಂಥ ವಿಚಾರ ಇದರಲ್ಲಿಲ್ಲ. ಅದಕ್ಕೆ ಯಾರಿಗೆ ಇಷ್ಟ ಇದೆಯೋ ಉಳಿದಿರೋ ಸೀಟ್ಗಳಲ್ಲಿ ಕೌನ್ಸಿಲಿಂಗಲ್ಲಿ ಭಾಗವಹಿಸಿ. ನಿಮಗೆ ಮೆಡಿಕಲ್ ಸೀಟು ಲಕ್ ಇದ್ದರೆ ಡೆಫಿನೆಟಾಗಿ ಸಿಕ್ಕೇ ಸಿಗುತ್ತೆ. ಯಾವುದೇ ಥರ ಗೊಂದಲ ಬೇಡ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆಯೇ ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಬೇಗ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸ್ತೀನಿ. ಹಾಗೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.